ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಬೆಳಿಗ್ಗೆ ನಾ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ರಿ ಮದ್ದಿಂದ ಅಂದ ಕೆಲಸದ ಕಡೆ ಒಂಚೂರ ಕಣ್ಣು ಹಾಸ್ಕೊಂಬರೋನು ನಡೀರಿ. ಏನಿಲ್ರಿ, ಒಂದಷ್ಟು ಜನ ಮಸಾಲೆ ಖಾರ ತಿನ್ನೋದಿಲ್ಲ ಮತ್ತು ಮಸಾಲೆ ಐಟಮ್ಸ್ ಏನು ಬಳಸ್ತೀವಲ್ಲ ಅವನು ಎಲ್ಲ ಅವಾಯ್ಡ್ ಮಾಡ್ತಾರೋ ಅಂಥವ್ರಿಗೆ ಇವತ್ತು ಮಸ್ತ್ ಪೈಕಿ ಒಂದು ಖಾರ ರೆಡಿ ಮಾಡತ್ತನಂತ. ಇವತ್ತಿನ ದಿನ ರೀ 3 ಬಗೆಯ ಖಾರಗಳನ್ನ ನಿಮಗೆ ತೋರ್ಸತ್ತನಂತ. ಇಲ್ಲಿ ನೋಡ್ರಿ, ನಾವು ಹಿತ್ಲಾಗ ಮೆಣಸಿನ್ಕಾಯಿ ಇರೋದ್ರಿಂದ ರೀ ನಾವು ಅವನ್ನ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ಒಂದು ವರ್ಷದ ಮಟ್ಟ ನಮಗೆ ಆರಾಮಾಗಿ ಅದನ್ನ ಯೂಸ್ ಮಾಡ್ತೀವಿ ರೀ. ಇಲ್ಲಿ ನೋಡ್ರಿ, ಒಣ ಖಾರ ಪುಡಿ ಐತಿ. ಇದಕ್ಕೆ ನಾ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳತ್ತೇನೆ ರೀ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಫ್ರೆಶ್ ಕರಿಬೇವು ಐತ್ರಿ ಅದನ್ನೂ ಸೇರಿಸಿದ್ದೀನಿ. ಇನ್ನು ಅಡುಗೆ ಎಣ್ಣೆ ನಾವು ಅದನ್ನು ಯೂಸ್ ಮಾಡ್ತೇವಲ್ಲ ರೀ ಅದನ್ನೊಂದು 5-6 ಚಮಚದಷ್ಟು ಸೇರಿಸಿ ಒಂಚೂರು ಮಿಕ್ಸರ್ ಮಾಡ್ಕೊಂಡು ಬಂದುಬಿಡೋನು. ಮಸಾಲೆ ಖಾರ ಯಾರು ಇಷ್ಟಪಡೋದಿಲ್ಲ ಅವ್ರು ಈ ಟೈಪ್ ಖಾರನ ಮಾಡ್ಕೊಂಡು ತಿಂದ್ಬಿಡ್ರಿ. ಯಾಕಂದ್ರೆ ಹಂಗೆ ಖಾರ ಪುಡಿ ಅಡ್ಗೆಗೆ ಹಾಕೋದ್ರಿಂದ ರೀ ಸ್ವಲ್ಪ ಘಾಟ್ ಬಂದುಬಿಡ್ತೈತಿ. ಅದಕ್ಕೆ ಈ ರೀತಿ ಮಾಡೋದ್ರಿಂದ ರೀ ಒಂಚೂರು ಬಾಯಾಗ ಕಂಪು ಅನ್ನೋದು ಆಕತಿ. ನೋಡಿರಿ, ಎಣ್ಣೆ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಿಬಿಡ್ರಿ. ಯಾಕಂದ್ರೆ ಭಾಳ ಹಾಕಿದ್ರಿ ಮಿಜ್ಜಿ ಆಗಿಬಿಡ್ತೈತಿ, ಸ್ವಲ್ಪ ಹಾಕಿದ್ರೆ ಈ ರೀತಿ ತರಿಯಾಗಿ ಇರ್ತೈತಿ. ಇವತ್ತಿನ ಮಸಾಲ ಇಲ್ಲದ ಖಾರ ರೆಡಿ ಆಗೈತಿ. ಇನ್ನು ಮುಂದಿನ ಸ್ಟೆಪ್ಗೆ ಹೋಗೋಣಂತ ನಡೀರಿ. ಇನ್ನು ಕೆಂಪು ಮೆಣಸಿನ್ಕಾಯಿ ಖಾರ ಮಾಡತ್ತೇನೆ ರೀ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ರೀ ಖಾರ ಇಲ್ಲರ ತಲೆ ಕೆಟ್ಟಂಗೆ ಆಗಿಬಿಡ್ತೈತಿ. ಯಾಕಂದ್ರೆ ಎಷ್ಟು ವೆರೈಟಿ ಖಾರ ಅದ್ರೊಳಗೆ ಮಾಡಿಕೊಟ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೋ. ಇಲ್ಲಿ ನೋಡ್ರಿ, ನಾ ಇಷ್ಟ ಕೆಂಪು ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟಿದ್ದೀನಿ ರೀ, ಹಣ್ಣು ಮೆಣಸಿನ್ಕಾಯಿ. ಅವನ್ನ ಒಂದು ಕಡಾಯಿ ಒಳಗೆ ರೀ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಬಂದ್ಬಿಡೋನು. ನೀವು ಅವ್ಕರ ಮೂಗೆಲ್ಲ ಬಿಡಿಸಿ ಹುರಿತೇನಂದ್ರೆ ಹಾಗೂ ನಡೀತದ್ರಿ. ಸ್ವಲ್ಪ ಘಾಟ ಜಾಸ್ತಿ ಬರ್ತದಂತ ನಾನು ಹಂಗೆ ಡೈರೆಕ್ಟಾಗಿ ಹುರಿದು ಬಿಡ್ತೇನೆ. ಆಮೇಲೆ ಅವ್ಕರ ಮೂಗ ತೆಗಿಯಕ್ಕೆ ಬರ್ತೈತೆ ರೀ. ನಮ್ಮ ಕಡೆ ಎಲ್ಲ ರೀ ಈ ಖಾರ ರೀ ಊರಿಂದ ಊರಿಗೆ ಬುತ್ತಿ ಕಟ್ಟಕ್ಕೆ ಮಾಡ್ತಾರೋ ಮತ್ತು ಬೈಕಿ ಊಟಕ್ಕೆ ಮಾಡ್ತಾರೋ. ಎಲ್ಲಿ ಹೊಂಟ್ರು ರೀ ಖಾರ ಇಲ್ದ ಹೋಗೋದನೇ ಇಲ್ಲ. 2 ಥರದ ಪಲ್ಯ, ಗುರೆಳ್ಳು ಹಿಂಡಿ, ಶೇಂಗಾ ಹಿಂಡಿ, ಈ ಕೆಂಪು ಖಾರ ಪಿಕ್ಸ್ ನೋಡ್ರಿ. ಒಂದು ಅರ್ಧ ಆದಿಂದ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ರೀ, ಹುಂಚಿ ಹಣ್ಣು ಸೇರಿಸಿದ್ದೀನಿ. ನಮ್ಮ ಬೆಳ್ಳುಳ್ಳಿ ರೀ ಜವಾರಿ ಬೆಳ್ಳುಳ್ಳಿ ಇರೋದ್ರಿಂದ ಸ್ವಲ್ಪ ಹೆಚ್ಚನ್ನು ಹಾಕೊಂಡ್ಬಿಟ್ಟಿದ್ದೀನಿ ರೀ. ಇನ್ನು ಹಸಿ ಶುಂಠಿ ಇತ್ತು ಅದನ್ನು ಸೇರಿಸಿದ್ದೀನಿ. ಫ್ರೆಶ್ ಕರಿಬೇವು ಇತ್ತು 18 ಹಾಕಿದ್ದೀನಿ. ಇನ್ನು ಎಲ್ಲನೂ ರೀ ಮಸ್ತ್ ಪೈಕಿ ಹುರಿದು ಬಿಡೋಣಂತ. ಹೆಂಗೆ ಹುರಿಬೇಕಂದ್ರೆ ಕಣ್ಣು ಹೊತ್ತಿದಂಗೆ ಆಗ್ಬೇಕು ನೋಡ್ರಿ. ಏನು ಕಣ್ಣು ಹೊತ್ತದು ಅಂತ ಕೇಳತ್ತೀರೇನು? ಏನಿಲ್ರಿ, ಮೆಣಸಿನ್ಕಾಯಿ ಮೇಲೆ ಸ್ವಲ್ಪ ಹೌದಲ್ಲ ಕಪ್ಪು ಚಿಕ್ಕಿ ಬಿತ್ತಂದ್ರೆ ಇದ್ರ ಕೆಲಸ ಮುಗ್ದಂಗೆ. ಹಂಗಂತ ಭಾಳ ಹುರಿಬೇಡ್ರಪ್ಪ, ಮತ್ತು ಭಾಳ ಹೊತ್ತಿತ್ತಂದ್ರೆ ಖಾರ ಟೇಸ್ಟ ಕಳ್ಕೊಂಬಿಡ್ತೈತಿ. ಇಲ್ಲಿ ನೋಡ್ರಿ, ಇಷ್ಟ ಆಯಿತು. ಇನ್ನು ಇದನ್ನೊಂದು ಬೇರೆ ಪ್ಲೇಟಿಗೆ ಆರಾಕಂತ ತಕ್ಕೊಂಬಿಡೋನು. ಇದು ಪೂರ್ತಿ ತನ್ಗ ಆಗಲ್ರಿ. ತನ್ಗಾದಿಂದ ನಾ ಏನು ಬಿಡಿಸ್ಕೊಳತ್ತೇನೆ ನೋಡ್ರಿ. ಈ ರೀತಿ ಅವ್ಕರ ಮೂಗೆಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ. ನೀವು ಮುಂಚೆನೇ ಬಿಡಿಸ್ಕೊತಾನಂದ್ರೆ ಹಾಗೂ ನಡೀತೈತ್ರಿ. ಇದೇ ರೀತಿ ರೀ ಬೆಳ್ಳುಳ್ಳಿ, ಹುಂಚೆಹಣ್ಣು, ಕರಿಬೇವು ಅದ್ರೊಳಗೆ ಹುರಿದಿತ್ಲ ಎಲ್ಲನೂ ಮಿಕ್ಸ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕೊಂಡೆ ಇಟ್ಕೊಂಡ್ಬಿಟ್ಟಿದ್ದೇನೆ ನೋಡ್ರಿ. ಫೈನಲಾಗಿ ಇಷ್ಟ ಆಯ್ತು. ಧನಿಯಾ ಪುಡಿ ಮತ್ತು ಜೀರಿಗೆ ರೀ ಮುಂಚೆನೇ ಹುಡಿದ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟೀನಿ ರೀ. ಅದನ್ನು 1/2 ಚಮಚ ಸೇರ್ಸಾತೇನೆ. ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ ರೀ. ಕೊತ್ತಂಬರಿ ಸೊಪ್ಪಿತ್ತು ರೀ ಅದನ್ನು ಸೇರಿಸಿದ್ದೀನಿ. ಸ್ವಲ್ಪ ಬೆಲ್ಲ ಸೇರ್ಸಾತೇನೆ ರೀ. ನೀರದು ಏನೂ ಹಾಕೋದು ಬೇಡ್ರಿ. ಇದನ್ನು ಒಂಚೂರು ಮಿಕ್ಸರ್ ಮಾಡ್ಕೊಂಡು ಬಂದುಬಿಡೋಣಂತ. ನೋಡಿರಿ, ನಡಕಟ್ಟು ಬಾಯಿ ತೆಗೆದು ನೋಡೋಣ ಎಷ್ಟಾಗೈತಂತ. ಆವಾಗ ಚಮಚಲೆ ಒಂಚೂರು ಕೆಳಗ ಮೇಲೆ ಮಾಡಿ ಮಿಕ್ಸ್ ಮಾಡೋಣ. ಯಾಕಂದ್ರೆ ಇನ್ನೊಂದು ಚೂರು ಬೀಜ ಹಂಗೆ ಐತಿ. ಈ ಟೈಮ್ದಾಗ ಏನು ಮಾಡೋದಂದ್ರೆ ರೀ, ನಾವು ಅಡುಗೆ ಎಣ್ಣೆ ಅದನ್ನು ಬಳಸ್ತೇವಲ್ಲ ಅದನ್ನು ಇಲ್ಲೊಂದು 2-3 ಚಮಚ ಮತ್ತು ಸೇರಿಸಿದೇನಂತ. ನೋಡಿರಿ, ಇಷ್ಟ ಆಯಿತು. ಇನ್ನು ಇಲ್ಲಿ ನೋಡ್ರಿ ಸೇರ್ಸಾತೇನೆ. ಇನ್ನೇನು ಮಾಡೋದಪ್ಪ ಅಂದ್ರೆ ಇನ್ನೊಂದು ಚೂರ ಮಿಕ್ಸರ್ ಮಾಡ್ಕೊಂಡು ಬಂದುಬಿಡೋನು. ನೋಡಿರಿ, ಫೈನಲಾಗಿ ನನಗೆ ಎಷ್ಟಾಗೈತೆ ಅಂತ ಬಾಯಿ ತೆಗೆದು ತೋರಿಸ್ತೀನಿ. ಇಷ್ಟ ಅದಕ್ಕಾಗೈತಿ. ಇನ್ನೊಂದು ಚೂರು ಬೀಜ ಉಳ್ದೈತಿ, ಏನು ನಡೀತೈತೆ ರೀ. ಇಷ್ಟ ಆದರೆ ಇದ್ರ ಕೆಲಸ ಮುಗ್ದಂಗೆ. ಇನ್ನು ಇದನ್ನೊಂದು ಬೌಲ್ಗೆ ಹಾಕೊಂಡು ಇನ್ನು ಮುಂದಿನ ಸ್ಟೆಪ್ಪ ಮಾಡೋಣಂತ ನಡೀರಿ. ಇನ್ನು 3ನೇ ಬಗೆಯ ಖಾರ ಮಾಡತ್ತೇನೆ ರೀ. ಏನಂತೀರೇನು? ಹಾಂ ರೀ, ಹಣ್ಣು ಮೆಣಸಿನ್ಕಾಯಿ ಇಲ್ಲದೆ ಹೋದಾಗ ಇದೇ ಒಣ ಖಾರ ಪುಡಿಯಿಂದ ರೀ ಒಂದು ಮಸ್ತ್ ಪೈಕಿ ಖಾರ ರೆಡಿ ಮಾಡಿಬಿಡೋಣಂತ. ಯಾಕಂದ್ರೆ ಎಲ್ಲ ಟೈಮ್ದಾಗ ಹಣ್ಣು ಮೆಣಸಿನ್ಕಾಯಿ ಸಿಗೋದಿಲ್ಲ, ಆದರೂ ಖಾರ ತಿನ್ಬೇಕು ಅನಿಸ್ತೈತಿ. ಆ ಟೈಮ್ದಾಗ ಈ ಖಾರನ ನೀವು ಟ್ರೈ ಮಾಡಿ ನೋಡಿರಿ. ಇಲ್ಲಿ ನೋಡಿರಿ, ಒಂದು ದೊಡ್ಡ ನಿಂಬೆ ಹಣ್ಣಿನಷ್ಟು ಹುಂಚಿ ಹಣ್ಣು ತೊಗೊಂಡೇನಿ ರೀ. ಅದನ್ನು ನೀಟಾಗಿ ಎಲ್ಲ ತೊಳ್ಕೊಂಡು ಬಂದುಬಿಡೋನು. ಈ ಗ್ಲಾಸಲ್ಲೇ ನಾನು 1 ಗ್ಲಾಸ್ ನೀರು ಹಾಕಿ ಆ ಹುಂಚಿಯನ್ನು ಕುದಿಯಕ್ಕೆ ಇಡತ್ತೇನೆ ರೀ. ನೋಡಿರಿ, ಇದು ಪೂರ್ತಿಯಾಗಿ ನಮಗೆ ಕುದಿ ಹತ್ತಲಿ. 1 ಗ್ಲಾಸ್ ಇದ್ದಿದ್ದ ಅರ್ಧ ಗ್ಲಾಸ್ ಆಗೋವರೆಗೂ ಪೂರ್ತಿ ಕುದಿಲಿ. ಹುಂಚಿಯನ್ನು ರೀ ಅದ್ರಾಗ ಎಲ್ಲ ಚೆಂದಾಗೆ ಕುದಿತಂದ್ರೆ ಇನ್ನು ಅದನ್ನು ಬೇರೆ ಪಾತ್ರೆಗೆ ಸೋಸ್ಕೊಂಡ್ಬಿಡೋಣಂತ. ಹಂಗೆ ಡೈರೆಕ್ಟಾಗಿ ಹಿಂಡೆ ಮಾಡಿದಪ್ಪ ಅಂದ್ರೆ ನಾರು ಬರ್ತಾವ್ರಿ. ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟು ಸೋಸ್ಕೊನು. ಇನ್ನು ಇನ್ನೊಂದು ಚೂರು ಏನು ಹುಂಚಿ ಏನಿತ್ತಲ್ರಿ ಜಾಲಿ ಒಳಗಿಂದ ಅದನ್ನ ಪ್ರೆಸ್ ಮಾಡತ್ತೇನೆ.
ಇನ್ನು ಉಳಿದಿದ್ದಂಥ ಏನು ಜಾಲಿ ಒಳಗೆ ಇರ್ತೈತಲ್ರಿ ಆ ಹುಂಚಿಯನ್ನು ತೆಗೆದೆ ಮತ್ತು ಇನ್ನೊಂದು ಪಾತ್ರೆಗೆ ಹಾಕೊಂಡೇನಂತೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಚೂರು ಹುಳಿ ಅಂಶ ಇರ್ತದ್ರಿ ಅದನ್ನೂ ತಗೊಂಬಿಡೋಣ. ಈ ಖಾರ ರೀ ನೀವು ಆರಾಮಾಗಿ 15ರಿಂದ 20 ದಿನ ಇಟ್ಟರು ರೀ ಹೊಟ್ಟೆ ಕೆಡೋದಿಲ್ಲ. ಯಾಕಂದ್ರೆ ಹುಳಿ ಬೆಲ್ಲ ಹಾಕಿದ್ರಿಂದ ರೀ ನೀವು ಆರಾಮಾಗಿ ಟ್ರಿಪ್ಪಿಗಾದರೂ ಕಟ್ಕೊಂಡು ಹೋಗ್ರಿ, ಊರಿನ ತೂರಿಗೆ ಕಟ್ಕೊಂಡು ಹೋಗ್ರಿ, ಹೆಂಗಿದ್ರು ರೀ ನಮ್ಮ ಖಾರ ಮಸ್ತ್ ಪೈಕಿ ಬಾಯಾಗ ಟೇಸ್ಟ್ ಕೊಟ್ಬಿಡ್ತೈತಿ ನೋಡಿರಿ. ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಅದು ಹುಳಿ ಎಲ್ಲ ತೆಗೆದ್ರಿ ಮ್ಯಾಲೆ ಇದ್ದಿದ್ದು ನಾರೆಲ್ಲ ತೆಗೆದೆ ಪ್ಯೂರ ನಾನು ಹುಂಚಿ ರಸ ಅಷ್ಟೇ ಇಟ್ಕೊಂಡೇನಿ ರೀ. ಅದನ್ನು ಮುಂಚೆ ಸೋಸ್ಕೊಂಡಿದ್ದೀವಲ್ರಿ ಅದ ನೀರ್ಗೆ ಹಾಕ್ಕೊಂಬಿಡೋಣಂತ. ಫೈನಲಾಗಿ ನನಗೆ ಇಷ್ಟ ಹುಂಚಿ ರಸ ಸಿಕ್ತು. ಇನ್ರಿ ನಾವು ಆ ಹುಂಚಿಯನ್ನು ಎಷ್ಟು ತೊಗೊಂಡಿದ್ದೀವಲ್ರಿ ಅದ ಸೇಮ್ ಅಳತಿಲೆ ನಾನು ಬೆಲ್ಲ ತೊಗೊಂಡೇನಿ ರೀ. ಆ ಬೆಲ್ಲ ರೀ ನಾ ಇಲ್ಲೇ ಹಾಕತ್ತೀನಿ. ಅದಕ್ಕೆ ನಿಮಗೆ ನೀರಟ್ಟ ನೋಡ್ಕೊಂಡ ಹಾಕ್ರಿ, ಭಾಳ ನೀರು ಹಾಕಬೇಡ್ರಿ ಅಂತ ಹುಂಚಿಯನ್ನು ತೊಳೆಯುವಾಗ ಹೇಳಿಬಿಟ್ಟಿನಿ. ಈ ಬೆಲ್ಲ ಮತ್ತು ಹುಂಚಿನ್ರಿ ಎರಡು ಚಂದಗೆ ಕುದಿ ಹತ್ತಲಿ. ನಮಗೆ ಎಷ್ಟು ಕುದಿಬೇಕಪ್ಪ ಅಂದ್ರೆ ಸಣ್ಣಗೆ ನನಗೆ 1 ಎಳೆ ಪಾಕದಷ್ಟು ಕುದಿ ಬರ್ಬೇಕು ನೋಡ್ರಿ. ಹಂಗೆ ನೀರಿಟ್ಟುಪ್ಪ ಅಂದ್ರೆ ಖಾರ ಕೆಡ್ತದ್ರಿ, ನೆನಪಿನಾಗ ಇಟ್ಕೋರಿ. ಸಣ್ಣಗೆ 1 ಎಳೆ ಪಾಕದಷ್ಟು ಬಂತಂದ್ರೆ ಖಾರಕ್ಕೆ ಏನೂ ಆಗೋದಿಲ್ಲ. ಪೂರ್ತಿ ಕುದಿ ಹತ್ರಿ ನೀರೆಲ್ಲ ಈ ರೀತಿ ದೊಡ್ಡ 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 ಗುಳ್ಳೆ ಎಳಕತ್ತು ಅಂದ್ರೆ ಅದಕ್ಕೆ ಬಂದೈತೆ ಅಂದಂಗೆ. ಹಾಂ, ಪಾಕ ಅಂದಾರ ನಿಂದ್ರೆ ದೀಪ ಅವ್ರಂತ ಜಾಸ್ತಿನೂ ತೊಗೋಬೇಡ್ರಿ, ಯಾಕಂದ್ರೆ ಖಾರ ಭಾಳ ಗಟ್ಟಿಯಾಗಿ ಬಿಡ್ತೈತಿ. ನೋಡ್ರಿ ಇಲ್ಲಿ ತೋರ್ಸತ್ತ ನಿಮಗೆ ಇನ್ನಷ್ಟು ಕ್ಲಿಯರಾಗಿ ಕಾಣಿಸ್ತಿರ್ಬೇಕು ನೋಡ್ರಿ. ಇಷ್ಟು ಸ್ವಲ್ಪ ಅಂಟಾದ್ರೆ ಸಾಕು ನೋಡ್ರಿ, ತೋರ್ಸತ್ತೀನಿ. ಈ ಖಾರ ಮಾಡೋದೇನು ದೊಡ್ಡ ವಿಷಯ ಅಲ್ರಿ, ಇದೇನ ಪಾಕ ತೊಗೋತೀವಲ್ಲ ಇದೇ ದೊಡ್ಡ ವಿಷಯ. ಯಾಕಂದ್ರೆ ಒಂಚೂರು ತಪ್ಪಿದ್ರಿ ಅಂದ್ರೆ ಖಾರ ಕೆಟ್ಟು ಬಿಡ್ತೈತ್ರಿ ನೋಡ್ರಿ. ಇಷ್ಟ ಆಯಿತು. ಇನ್ನು ಪೂರ್ತಿ ಅದನ್ನು ತಣ್ಣಗಾಗಕ್ಕಂತ ಸೈಡಾಗಿ ಎತ್ತಿಟ್ಬಿಡೋಣಂತ. ಇನ್ನು ಮುಂಚೆ ಒಂದು ಕಡಾಯಿ ತೊಗೊಂಡಿದ್ದೀವಲ್ರಿ ಹುರಿಯಾಕ, ಅದ ಬೆಳಗಾಗ ಇನ್ನೊಂದು ಚೂರ ಬೆಳ್ಳುಳ್ಳಿ ಹಾಕ್ಕೊಂಡೇನಿ ರೀ, ಸ್ವಲ್ಪ ಕರಿಬೇವು ಹಾಕ್ಕೊಂಡೇನಂತ. ಇದು ಸೇಮ್ ರೀ ಒಂಚೂರು ಕಣ್ ಹೊತ್ತುವರೆಗೂ ರೀ ಹುರ್ಕೊಂಡ ಬಂದುಬಿಡೋಣಂತ. ಇನ್ನು ಒಂದು ಅರ್ಧದಷ್ಟು ಹುರಿದಾಗ ಕೊತ್ತಂಬರಿ ಸೊಪ್ಪಿತ್ರಿ ಅದನ್ನೂ ಸೇರಿಸಿದ್ದೀನಿ. ಎಲ್ಲ ಕೂಡ ಇನ್ನೊಂದು ಚೂರ ಮಸ್ತ್ ಪೈಕಿ ಹುರಿದು ಬಿಡೋನು. ಎಷ್ಟು ಹುರಿಬೇಕಪ್ಪ ಅಂದ್ರೆ ನೋಡ್ರಿ ಇಲ್ಲಿ ತೋರ್ಸತ್ತ ನಿಮಗೆ. ಇಷ್ಟ ಆದ್ರೆ ಸಾಕು. ಇನ್ನು ಇದು ತಣ್ಣಗಾಗಲ್ರಿ. ಇದನ್ನೂ ರೀ ನಾವು ಒಂಚೂರು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನೂ ಪೇಸ್ಟ್ ಮಾಡ್ಕೊಂಡು ಬಂದುಬಿಡೋನು. ನೀವು ಕಲ್ಲಾಗರದು ಹಾಕ್ತಾನಂದ್ರೆ ಹಾಗೂ ನಡಿತೈತ್ರಿ. ಈಗ ತೋರ್ಸತ್ತಲ್ರಿ ಈ ಖಾರ ನೀವು ಆರಾಮಾಗಿ ದೋಸೆ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಹೊಂದತಿ, ಆರಾಮಾಗಿ ತಿಂದ್ಬಿಡ್ರಿ ನೋಡ್ರಿ. ಇಷ್ಟ ಆಯಿತು. ಈ ಟೈಮ್ದಾಗ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ರೀ ಮುಂಚೆನೇ ಹುರಿದು ಇಟ್ಕೊಂಡೀನಿ. ಆವಾಗಲೇ ಹೇಳಿದ್ನಲ್ಲ ನಾನಿಲ್ಲಿ ಅದನ್ನು 1/2 ಚಮಚೆ ಸೇರ್ಸಾತೇನೆ ನೋಡ್ರಿ. ಇಷ್ಟ ಆದರೆ ಇದ್ರ ಕೆಲಸ ಬಿತ್ತು. ಇದಕ್ಕೂ ನೀರದು ಏನು ಹಾಕೋದು ಬೇಡ, ಹಂಗೆ ಡೈರೆಕ್ಟಾಗಿ ರುಬ್ಕೊಂಡು ಬಂದುಬಿಡೋಣಂತ್ರಿ. ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟು ಸಣ್ಣಗೆ ರುಬ್ಬಿ ಬಿಡೋನು ನೋಡ್ರಿ. ಇಷ್ಟ ಆಯಿತು. ಇನ್ನು ಇದನ್ನು ತೆಗೆದ್ರಿ ನೀರು ನಮ್ದು ಬೆಲ್ಲದ ಮತ್ತು ಹುಂಚಿ ಹುಳಿ ಕುದಿಸಿಟ್ಟಿದ್ದೀವಲ್ಲ ಅದು ನೀರು ತಣ್ಣಗಾಗೈತ್ರಿ. ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡಿಬಿಡೋಣಂತ. ಇಲ್ಲಿ ನೋಡ್ರಿ ನಿಮಗೆ ಪಾಕನೂ ತೋರ್ಸತ್ತೆ ನಾನು. ಇಷ್ಟು ಆರಿ ಅದಕ್ಕೆ ಬಂದುಬಿಟ್ಟೈತ್ರಿ. ಅದಕ್ಕೆ ಪಾಕ ತೊಗೊಳ್ಳುವಾಗ ರೀ ವಾಗಾತಿಲೆ ತೊಗೊಳ್ರಿ ಅಂತ ಹೇಳಿದ್ವಿ, ಯಾಕಂದ್ರೆ ಭಾಳ ಗಟ್ಟಿ ಆಗಿಬಿಡ್ತೈತಿ ನೋಡ್ರಿ. ರುಬ್ಕೊಂಬಂದಿಲ್ಲ ಬೆಳ್ಳುಳ್ಳಿ ಮತ್ತು ಕರಿಬೇವು ಅದನ್ನಷ್ಟು ಇದಕ್ಕೆ ಮಿಕ್ಸ್ ಮಾಡಿಬಿಡತ್ತೇನೆ ರೀ. ಎಷ್ಟು ಘಮ್ ಅನ್ನತ್ತಂದ್ರೆ ಇವತ್ತು ಖಾರ ರೆಸಿಪಿ ಮಾಡೋದ್ರಿಂದ ರೀ ಮನೆಯೆಲ್ಲ ಘಮ್ 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 ಅಂತ ನಾರಕತ್ಬಿಟ್ಟೈತಿ. ಇನ್ನು ಒಣ ಖಾರ ಪುಡಿ ಇತ್ತಲ್ರಿ ಅದನ್ನು ನಾ ಇಲ್ಲೇ ಮಿಕ್ಸ್ ಮಾಡತ್ತೀನಿ. ನೀವು ಮೆಣಸಿನ್ಕಾಯಿ ಕುಟ್ಟಿ ತಂದ ಮಾಡ್ತಿರಲ್ಲ ಅದು ಖಾರ ಇದ್ರೂ ನಡಿತೈತಿ, ಮತ್ತು ಪಾಕೆಟ್ ಖಾರ ಯೂಸ್ ಮಾಡೋರಿದ್ರೆ ಅದು ನಡಿತೈತಿ. ಆದರೆ ಮಸಾಲೆ ಕೂಡಿಸ್ಲೇ ಇದ್ದದ್ದೇ ಖಾರನ ನೀವು ಇಲ್ಲೇ ಬಳಸ್ರಿ. ಒಮ್ಮೆ ಭಾಳ ಹಾಕಿ ಖಾರ ಕೆಡಿಸ್ಕೋಬೇಡ್ರಪ್ಪ, ಮತ್ತು ಒಂದು ಚೂರು ಹಾಕಿ ಮಿಕ್ಸ್ ಮಾಡಿಬಿಡೋಣಂತ ನೋಡ್ರಿಲೇ. ಇಷ್ಟ ಆಯಿತು. ನಾನು ಮತ್ತೊಂದು ಅರ್ಧ ಚಮಚ ಹಾಕಿ ಮಿಕ್ಸ್ ಮಾಡಿಬಿಡ್ತೇನೆ. ಗಟ್ಟಿ ಆತಂದ್ರೆ ಏನೂ ಮಾಡೋಕೆ ನಡೆಯೋದಿಲ್ಲ. ಅದಕ್ಕೆ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಸಾವಕಾಶ ಹಾಕೋಣಂತ. ಇಲ್ಲಿ ನೋಡ್ರಿ ನಮಗೆ ಎಷ್ಟು ಹದಕ್ಕೆ ಬೇಕಲ್ರಿ, ಗಟ್ಟಿ ಬೇಕೋ ತಿಳು ಬೇಕೋ ನೋಡ್ಕೊಂಡು ಖಾರ ನಾವಿಲ್ಲೇ ಮಿಕ್ಸ್ ಮಾಡೋನು. ಇದು ಸೇಮ್ ರೀ ಕೆಂಪು ಕಾಯಿ ಏನಾರದ ಖಾರ ಕೊಟ್ಟಿವಲ್ರಿ ಅದೇ ಟೇಸ್ಟಾಗಿ ಕೊಟ್ಬಿಡ್ತೈತಿ. ಇನ್ನು ಅದಕ್ಕೆ ಟೇಸ್ಟಾಗಿ ಕೊಡ್ತದಂತ ಹೇಳ್ಬೋದು ನೋಡ್ರಿ. ಇನ್ನೊಂದು ಚೂರು ಹಾಕಿ ಮಿಕ್ಸ್ ಮಾಡತ್ತೀನಿ. ಇದು ನಿಮಗೆ ಬೆಳ್ಳುಳ್ಳಿ ಪೇಸ್ಟ್ ಅದು ರೀ ಒಂಚೂರು ತರಿ ಅನಿಸಿದ್ರೆ ನೀವು ಇದನ್ನು ಮಿಕ್ಸರ್ಗೆ ಹಾಕೊಂಡು ಬರ್ಬೋದು ರೀ. ಇನ್ನೊಂದು ಚೂರು ಸಾಫ್ಟ್ ಬೇಕಂದ್ರೆ ಮಿಕ್ಸರ್ಗೆ ಹಾಕ್ರಿ, ಇಲ್ಲ ನಡೀತೈತಂದ್ರೆ ಹಂಗೆ ತಿಂದರೂ ನಡೀತೈತೆ ರೀ. ನಾನು ಅಷ್ಟೇ ಬಿಟ್ಟಿದ್ದೀನಿ, ಯಾಕಂದ್ರೆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಫ್ಲೇವರ ಬಾಯಾಗ ಕೊಟ್ರೆ ಮಾತ್ರ ಖಾರ ಅನ್ನೋದು ರುಚಿಯಾಗಿ ಆಗಿಬಿಡ್ತೈತಿ. ಇಲ್ಲಿ ನೋಡ್ರಿ ಫೈನಲಾಗಿ ನನಗೆ ಇಷ್ಟ ಅದಕ್ಕೆ ಖಾರ ಸಿಕ್ತು. ಇನ್ನು ಸಾಕ್ರಿ, ಇಷ್ಟ ಆದರೆ ಇದ್ರ ಕೆಲಸ ಮುಗೀತು. ನಾವು ಉಪ್ಪು ಸೇರಿಸಿರ್ಕಿಲ್ರಿ ಅದಕ್ಕೆ ಚಿಟಿಗೆ ಅಷ್ಟೇ ನಾ ಇಲ್ಲೇ ಉಪ್ಪು ಸೇರ್ಸಾತೀನಿ. ಸಾಕ್ರಿ, ಇಷ್ಟು ಖಾರಕ್ಕೆ ನನಗೆ ಇಷ್ಟ ಉಪ್ಪು ರಗಡಾಕತಿ. ಇನ್ನು ಇನ್ನೊಂದು ಚೂರು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡೋನು.
ಮತ್ತು ಈ ಖಾರ ರೆಸಿಪಿಗಳು ಏನು ಅದಾವಲ್ಲ ರೀ ಇವತ್ತು ಮಾಡಿ ಇವತ್ತು ತಿನ್ನೋದಕ್ಕಿಂತ ರೀ ನೀವು ಇವತ್ತು ಮಾಡಿ ನಾಳೆ ತಿಂದ್ರೆ ಇನ್ನೂ ಉಪ್ಪು ಖಾರ ಹುಳಿ ಬೆಲ್ಲ ಎಲ್ಲ ಹದವಾಗಿ ಮಿಕ್ಸ್ ಆಗಿರ್ತೈತಿ. ಇಷ್ಟ ಆದರೆ ಸಾಕು. ಇನ್ನು ನಾಳೆಗೆ ರೀ ಇದೆಲ್ಲ ಪೂರ್ತಿಯಾಗಿ ಗಟ್ಟಿ ಬರ್ತೈತಿ. ಈಗಿನ್ನ ನಿಮಗೆ ತಿಳಿವು ಅನ್ಸಾತಿರ್ಬೇಕು. ನಾಳೆ ಹೀರ್ಕೊಂಡು ಇನ್ನೊಂದು ಚೂರು ನಮಗೆ ಗಟ್ಟಿಯಾಗಿ ಸಿಕ್ಬಿಡ್ತೈತಿ. ನೋಡಿರಿ ಫೈನಲಾಗಿ ಇಷ್ಟು ರೆಡಿ ಆಯ್ತು. ಇನ್ನು ಒಂದು ಬೌಲ್ಗೆ ಹಾಕ್ಕೊಳತ್ತೀನಿ. ನೋಡಿದ್ರೆ ನಿಮಗೆ ಬಾಯಾಗ ನೀರು ಬರುವಂಗೆ ಅನ್ಸತ್ತಿರ್ಬೇಕು ನೋಡಿರಿ. ಫೈನಲಾಗಿ ನಾನು 3 ಬಗೆಯ ಖಾರಗಳು ರೆಡಿ ಆದವು ರೀ. ಮಸಾಲೆ ಖಾರ ಯಾರು ಬಳಸುತ್ತಿರಲಿಲ್ಲ ಅವರ ಈ ಖಾರ ಪುಡಿ ಮಾಡ್ಕೊತೀನಿ ರೀ. ಹಣ್ಣುಗಾಯಿ ಖಾರ ಮಾಡಿದ್ದೇನೆ ಮತ್ತು ಖಾರ ಪುಡಿದ ಖಾರನ ಮಾಡಿಟ್ಬಿಟ್ಟಿದ್ದೇನಂತ್ರಿ. ಕಟಕ ರೊಟ್ಟಿ ಖಾರ ಎಣ್ಣೆ ತಿಂದಾವ ಭಾಳ ಗಟ್ಟಿ ಅಂತ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಜನ ಅಂತಾರೆ. ಅದ ಪ್ರಕಾರ ಇವತ್ತು ಮನ್ಯಾಗ ಸಜ್ಜಿ ರೊಟ್ಟಿ ಇತ್ತು. ಅದಕ್ಕೆ ಸ್ವಲ್ಪ ನಾವು ಮಾಡಿರುವಂಥ ಖಾರನ ಹಚ್ಚಿ ನಿಮ್ಮ ಮುಂದೆ ತೋರ್ಸಾತನ ನೋಡ್ರಿ. ಖಾರದ ಜೊತೆ ರೀ ಸ್ವಲ್ಪ ನೀವು ಎಣ್ಣೆ ಬಳಸ್ತಿರಲ್ಲ ಅಡುಗೆ ಎಣ್ಣೆ ಅದನ್ನು ಹಾಕ್ಕೊಂಡಾರು ತಿನ್ನಿರಿ. ಖಾರ ಎಣ್ಣೆ ಇಲ್ದರ ನಾ ಇವತ್ತು ಖಾರ ತುಪ್ಪ ಹಚ್ಕೊಂಡೆ ತೋರ್ಸಾತೀನಿ. ಸ್ವಲ್ಪ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡೇನಿ ರೀ. ಟೊಮೆಟೊ ಇದ್ರೆ ಅದನ್ನೂ ಹಾಕೋರಿ. ಇಲ್ಲರ ಉಳ್ಳಾಗಡ್ಡಿ ಸೊಪ್ಪು ಏನಿರ್ತೈತಲ್ಲ ರೀ ಅದು ಮಸ್ತ್ ಟೇಸ್ಟ್ ಕೊಟ್ಬಿಡ್ತೈತೆ ರೀ. 2 ಖಾರ ಹಚ್ಚಿದಾರಂತ ನೀವು 2 ಖಾರ ಹಚ್ಕೋಬೇಡಪ್ಪ. ಮತ್ತು ನೋಡ್ಕೊಂಡು ನಿಮಗೆ ಯಾವ್ದು ಇಷ್ಟ ಆಕತ್ತಲ್ಲ ಅದನ್ನು ಮಾಡ್ಕೊಂಡು ಆರಾಮಾಗಿ ತಿಂದು ಆರಾಮಾಗಿರಿ. ಹಾಂ, ಖಾರ ನೋಡಿ ಹಂಗೆ ಹೋಗ್ಬೇಡ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಆಗೋದ ಮರಿಬೇಡ್ರಿ. ಇವತ್ತಿನ ಖಾರ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಗೆ ಭೇಟಾಕನ್ರಿ. ಅಲ್ಲಿವರೆಗೂ ಬಾಯ್.